ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆ ನಡೀತು ಇವತ್ತು. ವಿಜುವಲಿ ನೋಡ್ಬೇಕು ನೀವು ಅದನ್ನ. ಜನ 5 ಲಕ್ಷ ಜನ ಸೇರಿರ್ಬೋದು ಅಂತ ಅಂದಾಜು. ನೋಡಿ ಅದನ್ನ ದೃಶ್ಯ. ಪ್ರತಿ ವರ್ಷ ಹಿಂಗಿರುತ್ತೆ ನೋಡಿ ಚಿತ್ರದುರ್ಗ. ಇಡೀ ಊರೇ ಸೇರಿ ಸಂಭ್ರಮ ಪಡುವಂಥ ಹಬ್ಬ. ಡಿಜೆಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ. ಆ ಡಿ.ಜೆ ಸ್ಪೀಕರ್ ತಗೊಂಡು ಬರ್ತಾ ಇದ್ದ ಗಾಡಿಯ ಡೀಸೆಲ್ ಟ್ಯಾಂಕಿಗೆ ನೀರು ಹಾಕಿದ್ರು ಪೊಲೀಸರು ಅಂತ ನೆನ್ನೆ ಒಂದು ಜೋರು ಗಲಾಟೆ ಆಗಿತ್ತು. ಅದಾದಮೇಲೆ ಆಯ್ತು, ಒಂದು ಗೂಡ್ಸ್ ಗಾಡೀಲಿ 4 ಸ್ಪೀಕರ್ ಇಡ್ತೀವಿ, 6 ಸ್ಪೀಕರ್ ಇಡ್ತೀವಿ ಅಂತ ಏನೇನೋ ಮಾಡಿ ಅಂತೂ ಇಂತೂ ಡಿ.ಜೆ ಥರನೇ ಮಾಡಿದ್ರು ಅದನ್ನು. ಹತ್ತೊಂಬತ್ತನೇ ವರ್ಷದ್ದಿದೆ. ಸಾಧು ಸಂತರು, ಹಿಂದೂ ಪರ ಸಂಘಟನೆಗಳ ನಾಯಕರು, ರಾಜಕಾರಣಿಗಳು ಎಲ್ಲರೂ ಇದ್ರಿ. ಗೋವಿಂದ ಕಾರಜೋಳರಿದ್ದರು, ಸಂಸದರು. ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಿದ್ದರು, ಶಿವಲಿಂಗಾನಂದ ಶ್ರೀಗಳಿದ್ದರು, ಶಾಂತವೀರ ಶ್ರೀಗಳು, ವಿಶ್ವ ಹಿಂದೂ ಪರಿಷತ್ ಮುಖಂಡ ಪ್ರಭಂಜನ್ ಅವರಿದ್ದರು. ಶರಣ್ ಪಂಪ್ವೆಲ್ ಬಂದಿದ್ರು. ಯಾಕಂದ್ರೆ ಸಪ್ರೇಟಾಗಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ನೀವು ಬರಂಗಿಲ್ಲ ಚಿತ್ರದುರ್ಗಕ್ಕೆ ಅಂತ. ಯಾಕೆ ಹೋಗಬಾರ್ದು ಅಂತ ಶರಣ್ ಪಂಪ್ವೆಲ್ಲು ಕೋರ್ಟಿಗೆ ಹೋದರು. ಪೊಲೀಸರು ಹಿಂಗೆ ಮಾಡ್ತಿದ್ದಾರೆ ನೋಡಿ ಅಂತ. ಕೋರ್ಟು ಇಲ್ಲ, ಶರಣ್ ಪಂಪ್ವೆಲ್ ಹೋಗಬಹುದು ಚಿತ್ರದುರ್ಗಕ್ಕೆ, ಆದರೆ ಭಾಷಣ ಮಾಡಬಾರ್ದು ಅಂತ ಹೇಳ್ತು. ಪ್ರಚೋದನಕಾರಿಯಾಗಿ ಮಾತಾಡ್ಬಿಡ್ತೀರಿ ನೀವು, ಕೋಮು ಸೌಹಾರ್ದತೆಯನ್ನು ಹಾಳು ಮಾಡ್ತೀರಿ, ಅದಕ್ಕೆ ಚಿತ್ರದುರ್ಗಕ್ಕೆ ಬರಬೇಡಿ ಅಂತ ಪೊಲೀಸರು ಕೊಟ್ಟಿದ್ದು ನೋಟಿಸ್. ನ್ಯಾಯಾಲಯಕ್ಕೆ ಹೋದರು ಶರಣ್ ಪಂಪ್ವೆಲ್. ನ್ಯಾಯಾಲಯ ಆಯ್ತು ಹೋಗಿ ಬನ್ನಿ ಚಿತ್ರದುರ್ಗಕ್ಕೆ, ಭಾಷಣ ಮಾಡಬೇಡಿ, ಪ್ರೋಗ್ರಾಮ್ ಮುಗಿದ ತಕ್ಷಣ ಹೊರಟು ಬಿಡ್ಬೇಕು ಅಂತ ಜಡ್ಜ್ ತಮಾಷೆಯಾಗಿ ಹೇಳಿದ್ರಂತೆ. ಊಟಕ್ಕೂ ನಿಂತ್ಕೋಬೇಡಿ ಅಲ್ಲಿ ಅಂದ್ರಂತೆ. ಆಯ್ತು ಬಿಡಿ ಅಂತ ಬಂದಿದ್ರು ಶರಣ್ ಪಂಪ್ವೆಲ್. ಭಾಷಣ ಮಾಡಿಲ್ಲ, ಬಟ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕೇವಲ ಚಿತ್ರದುರ್ಗ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ನಮ್ಮ ದೇಶ ಮಾತ್ರ ಅಲ್ಲ, ಇವತ್ತು ವಿದೇಶದ ಕಣ್ಣುಗಳು ಇವತ್ತು ಚಿತ್ರದುರ್ಗದತ್ತ ಇದೆ. ಕೋಟ್ಯಾಂತರ ಜನ ಇವತ್ತು ಚಿತ್ರದುರ್ಗದಲ್ಲಿ ನಡೆಯುವಂತಹ ಈ ಭವ್ಯವಾದಂತಹ ಹಿಂದೂ ಮಹಾಗಣಪತಿಯ ಕಾರ್ಯಕ್ರಮವನ್ನು ನೋಡುವುದಕ್ಕೋಸ್ಕರ ಕಾತರಿಯುತ್ತಾ ಇದ್ದಾರೆ. ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಹಿಂದೂಗಳ ಧಾರ್ಮಿಕ ಹಕ್ಕುಗಳಿಗೆ, ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೊಂದರೆ ಕೊಡುವಂತಹ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಇವತ್ತು ರಾಜ್ಯಾದ್ಯಂತ ಅದು ಗಣೇಶೋತ್ಸವ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಶೋಭಾಯಾತ್ರೆ, ಮೆರವಣಿಗೆ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅದು ಬಂಟಿಂಗ್ಸ್ ಹೆಸರಲ್ಲಿ, ಧ್ವಜದ ಹೆಸರಿನಲ್ಲಿ, ಬ್ಯಾನರ್ನ ಹೆಸರಿನಲ್ಲಿ, ಧ್ವನಿವರ್ಧಕದ ಹೆಸರಿನಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಅಡ್ಡಿಯನ್ನು ಕೊಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಯಾರಾದ್ರೂ ಕಾರ್ಯಕ್ರಮಕ್ಕೆ ಸಂಘಟನೆಯ ಪ್ರಮುಖರು ಬಂದ್ರೆ ಅವರಿಗೆ ನಿರ್ಬಂಧ ಹೇರುವಂತಹ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತು ನೋಡಿ, ಭಾಷಣ ಮಾಡಿಲ್ಲ ಅನ್ಕೊಂಡೆ ನಾನು. ಬಹುಶಃ ಹೇಳಿಕೆ ಕೊಟ್ಟಿದ್ದಿರಬಹುದು ಅಂತ ನನ್ನ ಅಂದಾಜಿತ್ತು. ಭಾಷಣವೇ ಮಾಡಿದ್ದಾರೆ. ಅವರು ವಕೀಲರ ಹತ್ರ ಮಾತಾಡ್ತಿದ್ದೆ ನಾನು, ಭಾಷಣ ಮಾಡಬೇಡಿ ಅಂತ ಕೋರ್ಟ್ ಹೇಳಿದೆ ಅಂತ. ನಿಯಮದ ಉಲ್ಲಂಘನೆ ಆಗಿದ್ರೆ ಇನ್ನೊಂದು ಕೇಸು ಶರಣ್ ಪಂಪ್ವೆಲ್ರ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.